ನಂತರ ನಮ್ಮ ಆಗ್ನೇಯ ಸೆನ್ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೇಸನ್ನು ಪತ್ತೆ ಹಚ್ಚಿದ್ದಾರೆ. ಈ ಹೊರದೇಶಗಳಿಗೆ ವೀಸಾ ಮಾಡಿಸಿಕೊಡೋದಾಗಿ ನಂಬಿಸಿ 51 ಜನರಿಂದ ಕೋಟ್ಯಾಂತರ ರೂಪಾಯಿ ವಂಚಿಸತಕ್ಕಂಥ ಇಬ್ಬರು ವ್ಯಕ್ತಿಗಳು, ಗಂಡ ಮತ್ತು ಹೆಂಡತಿ, ಇವರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಂದ 2 ಕಾರುಗಳು, 3 ಬೈಕ್ಗಳು, 24 ಗ್ರಾಂ ಚಿನ್ನಾಭರಣಗಳು ಮತ್ತು 66 ಲಕ್ಷ ರೂಪಾಯಿ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 80 ಲಕ್ಷ ಆಗುವುದೆಂದು ಅಂದಾಜಿಸಲಾಗಿದೆ. ಇದು ಈ ಇಬ್ಬರು ವ್ಯಕ್ತಿಗಳು, ಗಂಡ ಮತ್ತು ಹೆಂಡತಿ ಏನಿದ್ದಾರೆ, ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಹಾಕಿ ಯಾರಾದರೂ ವೀಸಾ ಬೇಕಾಗಿರ್ತಕ್ಕಂಥವ್ರು ಸಂಪರ್ಕಿಸಬಹುದು ಅಂತ ಹೇಳಿ ಅದನ್ನು ನೋಡಿರ್ತಕ್ಕಂಥ ಫಿರ್ಯಾದಿದಾರರು ಅವರನ್ನ ಸಂಪರ್ಕಿಸಿ ಕೆಲವೊಂದು ಈ ಜಾಕಿಗಳು ಮತ್ತು ಹಾರ್ಸ್ ರೈಡರ್ಗಳೇನಿದ್ದಾರೆ ವಿದೇಶಕ್ಕೆ ಹೋಗಬೇಕಾಗಿತ್ತು, ನ್ಯೂಜಿಲೆಂಡ್ ಮತ್ತು ಜಪಾನ್ ದೇಶಕ್ಕೆ. ಆ ದೇಶಗಳಿಗೆ ಹೋಗಲಿಕ್ಕೆ ಅವರಿಗೆ ವೀಸಾಗಳನ್ನು ಮಾಡಿಸಿಕೊಡಬೇಕು ಅಂತ ಹೇಳಿ ಅವರ ಹತ್ರ ಕೇಳಿ ಪ್ರತಿಯೊಂದು ವೀಸಾಗೆ ಸುಮಾರು 8 ಲಕ್ಷದಷ್ಟು ಹಣವನ್ನು ಕೇಳಿದಾಗ ಅದನ್ನೆಲ್ಲ ಹೊಂದಿಸಿ ಅವರಿಗೆ ಕೊಟ್ಟಿದ್ದಾಗಿ, ಅದಾದ ನಂತರದಲ್ಲಿ ಅವರು ಕೊಟ್ಟಿರತಕ್ಕಂತಹ ವೀಸಾಗಳೇನಿದೆ ಅದು ನಕಲಿ ಅಂತ ಹೇಳಿ ಈ ಫಿರ್ಯಾದಿದಾರರಿಗೆ ಮತ್ತು ಅವರು ಮಾಡಿಸಿಕೊಟ್ಟಿರತಕ್ಕಂಥ ಈ ಜಾಕಿಗಳಿಗೆ ಮತ್ತು ಹಾರ್ಸ್ ರೈಡರ್ಗಳಿಗೆ ಗೊತ್ತಾದ ಮೇರೆಗೆ 24ನೇ ತಾರೀಕು ಜನವರಿಯಂದು ಅವರು ಆಗ್ನೇಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅದಾದ ನಂತರದಲ್ಲಿ 28/1ರಂದೇ ಈ ಇಬ್ಬರು ಆರೋಪಿಗಳನ್ನು ಪೊಲೀಸರು ಅವರನ್ನ ಬಂಧಿಸಿ ಅವರಿಂದ ಈ ಎಲ್ಲ ಏನು ವಸ್ತುಗಳಿದ್ದಾವೆ, ಕಾರುಗಳು, ಬೈಕ್ಗಳು ಮತ್ತು ಚಿನ್ನಾಭರಣ ಮತ್ತು ನಗದು ಹಣ, ಅವುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ. ಆದರೆ ಅವರು ಒಟ್ಟು ಈ ಎಲ್ಲ 51 ವ್ಯಕ್ತಿಗಳಿಂದ ಪಡೆದುಕೊಂಡಿರತಕ್ಕಂಥ ಹಣ ಸುಮಾರು 2,64 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಅದರಲ್ಲಿ ಈಗ ಸುಮಾರು 80 ಲಕ್ಷದಷ್ಟು ಹಣವನ್ನು ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಪರಿಶೀಲನೆ, ತಪಾಸಣೆ ಇನ್ನೂ ಕೂಡ ನಡೀತಾ ಇದೆ ಮತ್ತು ಇದರಲ್ಲಿ ಬೇರೆ ಆರೋಪಿಗಳು ಕೂಡ ಭಾಗಿಯಾಗಿರ್ತಕ್ಕಂತಹ ಸಂಭಾವ್ಯತೆ ಇದ್ದು ಅದರ ಬಗ್ಗೆಯೂ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಪತ್ತೆ ಕಾರ್ಯ ಆಗಿದೆ. ಇವರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ.